ನಮಸ್ಕಾರ, ವೆಲ್ಕಮ್. ನೀವೊಬ್ಬ ಉದ್ಯೋಗಿಯಾಗಿದ್ದು ಎಂಪ್ಲಾಯಿ ಆಗಿದ್ದರೆ ನಿಮಗೆಲ್ಲ ಈಗ ಭಯ ಕಾಡ್ತಾ ಇರೋದು ಈ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮೂರನೇ ಅಲೆನಲ್ಲಿ ನನ್ನ ಜಾಬ್ ಉಳಿಯುತ್ತಾ ಉಳಿಯಲ್ವಾ ಅಂತ. ಸೊ ಅದಕ್ಕೊಂದು ಸೊಲ್ಯೂಷನ್ ಇದೆ, 5 ಸ್ಟೆಪ್ ಸೊಲ್ಯೂಷನ್ಸ್. ಹೌ ಟು ಸೇವ್ ಜಾಬ್ ಆ್ಯಂಡ್ ಮೂವ್ ಇನ್ ಪ್ಯಾಂಡಮಿಕ್ ಟೈಮ್. 5 ಸ್ಟೆಪ್ ಸೊಲ್ಯೂಷನ್. ವಾಚ್ ದ ಶಾರ್ಟ್ ವಿಡಿಯೋ, ಟೇಕ್ ಸ್ಟೆಪ್ ಬೈ ಸ್ಟೆಪ್. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ 5 ಸ್ಟೆಪ್ಪಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂದರೆ your job can be continued. Ready for this? Type yes 5 step ಅಂತ ಹೇಳ್ಬಿಟ್ಟು. ವೆಲ್, ನಮಸ್ಕಾರ. ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚ್. ಆನ್ಲೈನಲ್ಲಿ ಲಾಸ್ಟ್ 3 ಇಯರ್ಸಿಂದ 30,000 ಪೀಪಲ್ ಹ್ಯಾವ್ ಜಾಯಿನ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್. 2,500 ಲೈಕ್ ಬಿಸ್ನೆಸ್ ಓನರ್ಸ್ ಪೇಯ್ಡ್ ಮೆಂಬರ್ಸ್ ಇದ್ದಾರೆ, ರೈಟ್? ಸೊ ಈಗ ನಾನು ಈ ವಿಡಿಯೋ ಸ್ಪೆಷಲಿ ಮಾಡ್ತಾ ಇರೋದು ಯಾರಿಗಪ್ಪ ಅಂದರೆ ಎಂಪ್ಲಾಯೀಸ್ಗೆ. ಇಲ್ಲಿವರೆಗೂ ನಾನು ಮಾಡಿದ ಎಲ್ಲ ವಿಡಿಯೋಸು ಬಿಸ್ನೆಸ್ ಓನರ್ಸ್ಗೆ. 5 ಸ್ಟೆಪ್ಸ್. ಮೊದಲನೇದು, ಬಿ ಪಾಸಿಟಿವ್. ಧನಾತ್ಮಕವಾಗಿರಿ. ಅಂದರೆ ನಮ್ಮ ಥಾಟ್ಸ್ ಯಾವಾಗಲೂ ಏನಾಗಿರಬೇಕು, ಪವರ್ಫುಲ್ ಆಗಿರಬೇಕು. ನಾವು ಯಾವಾಗ ಈಗ ಒಂದು ಪ್ಯಾಂಡಮಿಕ್ 3rd ವೇವ್ ಬಂದಿದೆ, ನನಗೆ ಜಾಬ್ ಕಟ್ ಆಗಿಬಿಟ್ರೆ, ನನಗೆ ತೆಗೆದುಬಿಟ್ರೆ ಜಾಬಿಂದ, ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ವಾಟ್ ಯು ಥಿಂಕ್. ಮೋಸ್ಟ್ ಆಫ್ ದ ಟೈಮ್ ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್. ತಟಾಸ್ತು ದೇವರು ಅಂತ ಕೇಳಿದಿರಲ್ಲ. ಸೊ ಫಸ್ಟ್ ನಮಗೆ ಮನಸ್ಸಿಗೆ ಬರೋದು ಬೇರೆಯವ್ರಿಗೆ, ನಾವು ಪಿಂಕ್ ಸ್ಲಿಪ್ ಬಂತು, ಜಾಬ್ ಹೋಯಿತು, ರಿಮೂವ್ ಇಟ್. ಇಟ್ಸ್ ಓಕೆ, ಇದಾಗುತ್ತೆ. ಬಟ್ ನಾವು ಹಿಂಗೆ ಯೋಚನೆ ಮಾಡಬೇಕು ಜಾಬಲ್ಲಿರೋರು. ಫಸ್ಟ್ ನನ್ನ ಜಾಬು ಚೆನ್ನಾಗಿದೆ, ನಾನು ಉದ್ಯೋಗಿ, ಒಳ್ಳೆ ಕಂಪ್ನಿಲಿದ್ದೀನಿ, ನನ್ನ ಕಂಪ್ನಿ ಬೆಳೆಯುತ್ತೆ, ನಾನು ಬೆಳೀತೀನಿ. ಸ್ಟಾರ್ಟ್ ಆಲ್ವೇಸ್ ರಿಲೀಸಿಂಗ್ ಎ ಪಾಸಿಟಿವ್ ಥಾಟ್. ಥಾಟ್ ಅಟ್ರ್ಯಾಕ್ಟ್ಸ್ ಅವರ್ ಫ್ಯೂಚರ್. ಮೊದಲನೇ ಸ್ಟೆಪ್ಪು, ಕರೆಕ್ಟ್. ಎರಡನೇದು, ಯಾವ ಸಂಸ್ಥೆನಲ್ಲಿ ಇನ್ ಕೇಸ್ ಏನಾದ್ರೂ ಜಾಬ್ನ ಲೇ ಆಫ್ ಮಾಡಿದ್ರು, ಸ್ಟಾಫ್ ಕಡಿಮೆ ಮಾಡೋಕ್ಕೆ ಶುರು ಮಾಡಿದ್ರೆ ಯಾರನ್ನು ಮಾಡ್ತಾರೆ? ಒಂದು, ತುಂಬ ಹೈಯೆಸ್ಟ್ ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ, ಬಟ್ ಅವ್ರ ಕಡೆಯಿಂದ ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತೆ. ಇಲ್ಲ, ದ ಲೋಯರ್ ರ್ಯಾಂಕಲ್ಲಿ ಯಾರು ಸುಮ್ಮನೆ ಸಪೋರ್ಟಿಂಗ್ ಜಾಬಲ್ಲಿ ಇರ್ತಾರೆ ಅಂಥವನ್ನ ತೆಗ್ದಾಕ್ತಾರೆ, ಕರೆಕ್ಟ್. ಸೊ ನೀವು ಒಂದೇ ಒಂದು ಸ್ಕಿಲ್ಲಲ್ಲಿದ್ದರೆ ಏನಾಗಿದ್ರೆ, ನಿಮ್ಮ ಮೌಲ್ಯ ಒಂದೇ ಒಂದು ಸ್ಕಿಲ್ಲಲ್ಲಿದ್ದರೆ ಏನಾಗುತ್ತೆ ಅಲ್ಲಿ? ಚಾನ್ಸಸ್ ಇದೆ ಓಕೆ ಬೇಡಪ್ಪ ಅಂತ ತೆಗಿಯೋ ಚಾನ್ಸಸ್ ಇರುತ್ತೆ. ಈ ಪ್ಯಾಂಡಮಿಕ್ ಟೈಮಲ್ಲಿ, ಈ ಒಂದು ಕೊರೋನಾ 3rd ವೇವ್ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸ, ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ನೀವು ಬರೀ ಅಕೌಂಟ್ಸಲ್ಲಿದ್ದರೆ ಆ್ಯಡ್ ಸೇಲ್ಸ್ ಸ್ಕಿಲ್ಸ್, ರೈಟ್? ನೀವು ಸೇಲ್ಸಲ್ಲಿದ್ದರೆ ಟೆಕ್ನಿಕಲ್ ಸ್ಕಿಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಲೈಕ್ ಆನ್ಲೈನಲ್ಲಿ ಸೇಲ್ಸ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, ಕಾಂಟೆಂಟ್ ರೈಟಿಂಗ್. ದರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಆನ್ಲೈನಲ್ಲಿ. ಓಕೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡೋವಂಥದ್ದು, ಕಾಂಟೆಂಟ್ ಬರೆಯೋಂಥ ಕೆಲಸ. ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿ. ಸೊ ಬಿಕಮ್ ಮೋರ್ ವ್ಯಾಲ್ಯೂಯಬಲ್. ಒಂದು, ಸೂಪರ್ ಎಕ್ಸ್ಪರ್ಟ್ ಆಗಿರಿ, ಇಲ್ಲ ಆಲ್ರೌಂಡರ್ ಎಕ್ಸ್ಪರ್ಟ್ ಆಗಿರಿ. ಬರೀ ಆಲ್ರೌಂಡಲ್ಲಿ ಇರೋದಲ್ಲ, ಆಲ್ರೌಂಡ್ ಎಕ್ಸ್ಪರ್ಟ್ ಆಗಿರಬೇಕು. ಸೊ ಅವಾಗ ಭಯ ಬೀಳೋಂಥದ್ದೇನಿಲ್ಲ, ಕರೆಕ್ಟ್. ತುಂಬ ವ್ಯಾಲ್ಯೂಯಬಲ್ ಆಗಿರ್ತೀರ. ಲೈಕ್ ಬರೀ ಡ್ರೈವಿಂಗ್ ಒಂದೇ, ಅಥವಾ ಬರೀ ಸರ್ವಿಂಗ್ ಒಂದೇ ಮಾಡೋದಿಲ್ಲ, ಬರೀ ಅಕೌಂಟ್ಸ್ ಮಾಡ್ತೀನಿ, ಅಥವಾ ಬರೀ ಯಾವುದೋ ಒಂದೇ ಒಂದು ಡಿಪಾರ್ಟ್ಮೆಂಟಲ್ಲಿ ನಾನು ಇದ್ದಾಗ ಏನಾಗುತ್ತೆ ಚಾನ್ಸಸ್, ಲೈಕ್ ನೀವು ಬೇರೆ ಕೂಡ ಆ ಒಂದು ಜಾಬ್ಗೆ ಮೌಲ್ಯ ಇಲ್ದಿರ ಬಂದುಬಿಡ್ಬೋದು, ಹೌದಲ್ವಾ? ಒಂದು ಎಕ್ಸಾಂಪಲ್, ಲಾಂಗ್ ಬ್ಯಾಕ್ ಒಂದು ಫೋಟೋ ನೋಡಿದ್ದೆ ನಾನು 10 ವರ್ಷಗಳ ಹಿಂದೆ. ಹೆಲಿಕಾಪ್ಟ್ರಲ್ಲಿ ಒಬ್ಬ ವಿಡಿಯೋಗ್ರಾಫರ್ ಶೂಟ್ ಮಾಡ್ತಾ ಇರೋದು. ನಾವು 2 ಥಿಂಗ್ಸ್ ಹ್ಯಾಪನ್. ಟೆಕ್ನಾಲಜಿ ಬೆಳೆದ್ಬಿಟ್ಟು ಡ್ರೋನ್ ಬಂದು ಏನಾಯಿತು, ಹೆಲಿಕಾಪ್ಟ್ರಲ್ಲಿ ಪೈಲಟ್ಗೂ ಜಾಬ್ ಹೋಯಿತು. ಎರಡನೇದು, ವಿಡಿಯೋ ಮ್ಯಾನ್ಗೆ ವಿಡಿಯೋ ಹಿಡಿತಾ ಇದ್ದಾನೆ, ಅವನಿಗೂ ಜಾಬ್ ಹೋಯಿತು ಅಂದ್ಬಿಟ್ಟು. ಬಿಕಾಸ್ ಟೆಕ್ನಾಲಜಿ ಹಸ್ ಕಮ್, ದಟ್ ಡ್ರೋನ್ ಹ್ಯಾಸ್ ರೀಪ್ಲೇಸ್ ಬೋತ್ ಆಫ್ ದೆಮ್. ಸೊ ಟೆಕ್ನಾಲಜಿ ನಮ್ಮನ್ನು ರೀಪ್ಲೇಸ್ ಮಾಡ್ತಾ ಇರೋದ್ರಿಂದ ಮನುಷ್ಯನ, ಸೊ ಟೆಕ್ನಾಲಜಿನ ನಾವು ಕಲ್ತ್ಕೊಂಡ್ಬಿಡ್ಬೇಕು. ಸೊ ನಿಮ್ಮ ಸಂಸ್ಥೆಯಲ್ಲಿ ಏನು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಆ ಟೆಕ್ನಾಲಜಿ ಸ್ಕಿಲ್ನ ನೀವು ಅಪ್ಗ್ರೇಡ್ ಮಾಡಿಕೊಂಡ್ರೆ ಭಯ ಬೀಳೋ ಅಗತ್ಯತೆ ಇಲ್ಲ. ತುಂಬ ಕಲಿತಾ ಇದ್ದೀರಾ? ಆರ್ ಯು ಫೀಲಿಂಗ್ ಹ್ಯಾಪಿ? ಗುಡ್. ಇನ್ಫ್ಯಾಕ್ಟ್ ನಾನೊಬ್ಬ ಬಿಸ್ನೆಸ್ ಓನರು, ಬಿಸ್ನೆಸ್ ಕೋಚ್ ಕೂಡ. ನಾನು ಕೂಡ ಔಟ್ಡೇಟ್ ಆಗಿಬಿಡ್ತಾ ಇದ್ದಪ್ಪ. ನಾನು ಆಫ್ಲೈನಿಂದ ಆನ್ಲೈನ್ ಬರದೇ ಹೋಗಿದ್ರೆ, ಬರೀ ಆನ್ಲೈನ್ ಬಂದಿರೋದಲ್ಲ, ಐ ಲರ್ನ್ ಎವ್ರಿಥಿಂಗ್ ಅಬೌಟ್ ಆನ್ಲೈನ್ ಆ್ಯಂಡ್ ಅಪ್ಗ್ರೇಡಿಂಗ್ ಮೈ ಸ್ಕಿಲ್. ಡೈಲಿ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಪ್ಲಾಯಿ ಆಗಿರೋರು ನೀವು ಬಾಸ್ಗಿನ ಡಬಲ್ ಸ್ಪೀಡಲ್ಲಿ ಇರಬೇಕು. ಏನು ಮಾಡ್ಕೊಳ್ಲಿಕ್ಕೆ? ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳಕ್ಕೆ. ಡನ್. ಮೂರನೇ ಕ್ವಾಲಿಟಿ, ಏನು ಮೂರನೇ ಸ್ಟೆಪ್ ಆ್ಯಡ್ ಮಾಡ್ಕೊಬೇಕಂತ ಹೇಳಿದ್ರೆ, ಆ್ಯಡ್ ಮೋರ್ ವ್ಯಾಲ್ಯೂ ಟು ದ ಕಂಪನಿ, ರೈಟ್? ಯಾವುದೇ ಸಂಸ್ಥೆ ಯಾವ ಒಂದು ಎಂಪ್ಲಾಯೀಸ್ನ ಉಳಿಸ್ಕೊಳಕ್ಕೆ ಇಷ್ಟ ಬೀಳುತ್ತೆ ಅಂದರೆ, ಹೂವರ್ ಈಸ್ ಆ್ಯಡಿಂಗ್ ಮೋರ್ ವ್ಯಾಲ್ಯೂ ಟು ದ ಆರ್ಗನೈಜೇಷನ್, ರೈಟ್?
ಸೊ ಹಿಂಗೆ ವ್ಯಾಲ್ಯೂ ಆ್ಯಡ್ ಮಾಡೋಂಥದ್ದು. ಥಿಂಕ್ ಫ್ರಮ್ ಎ ಬಾಸ್ ಸೈಡಿಂದ ಏನೇನು ಮಾಡಿದ್ರೆ ಬಿಸ್ನೆಸ್ಗೆ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಎರಡನೇದು ಖರ್ಚು ಕಡಿಮೆ ಆಗುತ್ತೆ. ಎರಡೇ ಕೆಲಸ ಕಂಪ್ನಿನಲ್ಲಿ ತುಂಬ ವ್ಯಾಲ್ಯೂಯಬಲ್ಲು. ಕಂಪ್ನಿ ಟರ್ನ್ ಓವರು, ಲಾಭ ಜಾಸ್ತಿ ಮಾಡಿಸೋದು, ಬ್ರ್ಯಾಂಡ್ ಬಿಲ್ಡ್ ಮಾಡಿಸೋಂಥದ್ದು, ಮೌಲ್ಯನ ವೃದ್ಧಿ ಮಾಡೋ ಕೆಲಸ. ಇನ್ನೊಂದು ಇಲ್ಲ, ಖರ್ಚುಗಳನ್ನ ಕಡಿಮೆ ಮಾಡೋಂಥ ಕೆಲಸ. ರಿಮೂವಿಂಗ್ ದ ಪೇನ್, ರಿಮೂವಿಂಗ್ ದ ಪ್ರೆಷರ್, ರಿಮೂವಿಂಗ್ ದ ಸ್ಟ್ರೆಸ್, ರಿಮೂವಿಂಗ್ ದ ಅನ್ವಾಂಟೆಡ್ ಥಿಂಗ್ಸ್, ಕಂಪ್ನಿನ ಸಿಂಪ್ಲಿಫೈ ಮಾಡೋ ಕೆಲಸ. ಸೊ ಆ್ಯಸ್ ಎನ್ ಎಂಪ್ಲಾಯಿ ಯು ಹ್ಯಾವ್ ಟು ಥಿಂಕ್ ಲೈಕ್ ಎ ಬಾಸ್. ನೀವು ಎಂಪ್ಲಾಯಿಯಾಗಿ ಯೋಚನೆ ಮಾಡಬೇಡಿ, ಬಾಸ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಸಂಸ್ಥೆಗೆ ನಾನು ಬಾಸ್ ಆದರೆ ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಆ್ಯಡ್ ಮಾಡ್ಬೋದು ಟರ್ನ್ ಓವರ್ ಜಾಸ್ತಿ ಮಾಡಲಿಕ್ಕೆ, ಲಾಭ ಜಾಸ್ತಿ ಮಾಡಲಿಕ್ಕೆ, ಸ್ಪೀಡಪ್ ಮಾಡಲಿಕ್ಕೆ ಪ್ರಾಸೆಸ್ನ. ಈ ಒಂದು ಮಾರ್ಕೆಟ್ ಸನ್ನಿವೇಶದಲ್ಲಿ ನಮ್ಮ ಸಂಸ್ಥೆ ಹೇಗೆ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗಾಗಿ ಉಳಿಬೋದು. ಯು ಹ್ಯಾವ್ ಟು ಬಿಕಮ್ ಲಿಟ್ರಲಿ, ನೀವು ಏನು ಹೇಳ್ತೀವಿ, ಪುಟ್ ಯುವರ್ ಸೆಲ್ಫ್ ಇನ್ ಟು ದ ಶೂಸ್ ಆಫ್ ಬಾಸ್. ಕಂಪ್ನಿ ಓನರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಆ್ಯಡ್ ಮೋರ್ ವ್ಯಾಲ್ಯೂ, ರಿಮೂವ್ ದ ಪೇನ್ ಆಫ್ ದ ಕಂಪನಿ, ರಿಮೂವ್ ಸೋ ಮೆನಿ ಅನ್ವಾಂಟೆಡ್ ಪ್ರಾಸೆಸಸ್. ಬೇರೆ ಏನೇನು ಬೇಡದಿರೋದಿರುತ್ತೆ, ತೆಗ್ದಾಕ್ದಾಗ ಏನಾಗುತ್ತೆ, ದೇ ಥಿಂಕ್ ಯು ಆರ್ ಮೋರ್ ವ್ಯಾಲ್ಯೂಯಬಲ್, ಯು ವಿಲ್ ನಾಟ್ ಲೂಸ್ ದ ಜಾಬ್. ಆ್ಯಂಡ್ ದಟ್ಸ್ ಅ ರೈಟ್ ವೇ ಆಫ್ ವರ್ಕಿಂಗ್ ಫಾರ್ ಎ ಕಂಪನಿ. ಮೂರನೇ ಸ್ಟೆಪ್ಪು. ಕರೆಕ್ಟ್? ಲರ್ನಿಂಗ್ ಎ ಲಾಟ್, ಫೀಲಿಂಗ್ ಗುಡ್. ಥ್ಯಾಂಕ್ ಯು. ಟೈಪ್ ಇನ್ ದ ಚಾಟ್ ಬಾಕ್ಸ್, ಎಸ್ ಸತ್ಯ ಅವರೇ ಕಲಿತಾ ಇದ್ದೀನಿ, ಇಟ್ಸ್ ಓಪನಿಂಗ್ ಅಪ್ ಮೈ ಮೈಂಡ್ ಅಂತ. ವೆಲ್, ನಾಲ್ಕನೇ ಸ್ಟೆಪ್ಪು. ಫೋರ್ತ್ ಸ್ಟೆಪ್ ಏನು, ಲೈಕ್ ಸರ್ಕಸ್ಸಲ್ಲಿ ಒಂದು ಹಗ್ಗದ ಮೇಲೆ ನಡೀತಾರೆ. ಯಾಕೆ? ಬಿದ್ದರೂ ಕೂಡ ಕೆಳಗಡೆ ಏನಿರುತ್ತೆ, ಒಂದು ಸೇಫ್ಟಿ ನೆಟ್ ಇರುತ್ತೆ, ಹೌದಲ್ವಾ? ಸೊ ಎಸ್, ಅಫ್ಕೋರ್ಸ್ ನಿರ್ಭಯವಾಗಿ ನಾವು ಮುಂದುವರಿಬೇಕು ಜಾಬಲ್ಲಿ. ಅಂದರೆ ಒಂದು ಅಡಿಷ್ನಲ್ ಇನ್ಕಮ್ ಬರೋ ಸೋರ್ಸ್ ಏನಂತ ನಾವು ನಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡಿರಬೇಕು. ವಿ ಡೋಂಟ್ ನೋ ಫಾರ್ ಸಮ್ ರೀಸನ್ ಕಂಪ್ನಿನೇ ಮುಚ್ಚೋಯ್ತು, ಅಥವಾ ಕಂಪ್ನಿಗೆ ಫ್ಯೂಚರೇ ಇಲ್ಲ, ಹಂಗಾಗೋಯ್ತು. ವಾಟ್ ಈಸ್ ನೆಕ್ಸ್ಟ್? ಯು ಶುಡ್ ಹ್ಯಾವ್ ಎ ರಿಹ್ಯಾಶ್ ಅಂತ ಕರಿತೀನಿ ನಾನು ಅದನ್ನು, ಅಥವಾ ಸೆಕೆಂಡ್ರಿ ಇನ್ಕಮ್ ಅಂತ ಕರಿತೀನಿ. ನಮ್ಮಲ್ಲಿ ಒಬ್ಬ ಇನ್ವೆಸ್ಟರ್ ಎಕ್ಸ್ಪರ್ಟ್ ಇದ್ದಾರಲ್ಲ, ವಾರನ್ ಬಫೆಟ್, ಅವ್ರು ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿ, ಅದು ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಎಂಪ್ಲಾಯ್ ಇರಲಿ, ಒಂದೇ ಆದಾಯದ ಮೇಲೆ ಅವರ ಜೀವನ ಆಧಾರವಾಗಿರುತ್ತೆ, ಅವರು ಬಡತನ ತುಂಬ ಹತ್ತಿರದಲ್ಲಿದ್ದಾರೆ ಅಂತ ಲೆಕ್ಕ. ನಿಮ್ಗೆ ಲಕ್ಷ ಸ್ಯಾಲ್ರಿ ಬರ್ತಾಯಿದ್ರು, 50,000 ಸ್ಯಾಲ್ರಿ ಬರ್ತಾಯಿದ್ರು, ಒಂದೇ ಆದಾಯ ಬರ್ತಾಯಿದ್ರೆ ಬಡತನಕ್ಕೆ ಒಂದು ಗೆರೆ ಪಕ್ಕದಲ್ಲಿದ್ದೀರಾ ಅಂತ ಲೆಕ್ಕ. 3 ಲಕ್ಷ ತಿಂಗಳಿಗೆ ಸ್ಯಾಲ್ರಿ ಬಂದ್ರೂ ಒಂದೇ ಇನ್ಕಮ್ ಬರ್ತಾಯಿದ್ರೆ. ಎರಡನೇ ಥರದ ಇನ್ಕಮ್ ಬರೋದು ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಯೋಚನೆ ಮಾಡಲೇಬೇಕು, ಭಯ ಬೀಳಲೇಬೇಕಾಗುತ್ತೆ. ಇಮ್ಮಿಡಿಯೇಟಾಗಿ ಇವತ್ತಿಂದ ನೀವೇನು ಮಾಡ್ಬೋದು, ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ದೀರಾ ನೀವು, ನೆಕ್ಸ್ಟ್ ಇನ್ಕಮ್ ಬರೋದನ್ನು ನೀವು ಪಡ್ಕೊಂಡಿಲ್ಲ, ಕಲ್ತ್ಕೊಂಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ನಾವು ಸ್ಟಾರ್ಟ್ ಥಿಂಕಿಂಗ್. ಇಮ್ಯಾಜಿನ್ ಲೈಕ್ ನಿಮ್ಗೆ ಒಂದಿನಕ್ಕೆ 2 ಅವರ್ ಟೈಮ್ ಇದೆ, 3 ಅವರ್ ಟೈಮ್ ಇದೆ ಎಕ್ಸ್ಟ್ರಾ ಒಂದಿನದಲ್ಲಿ. ವಾಟ್ ಈಸ್ ದಟ್ ವಿತೌಟ್ ಲೂಸಿಂಗ್ ಎ ಜಾಬ್ ಆರ್ ವಿತೌಟ್ ಲೀವಿಂಗ್ ಯುವರ್ ಜಾಬ್, ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಮ ಕಂಪನಿಯ ಮೌಲ್ಯಗಳಿಗೆ ಧಕ್ಕೆ ಬರೆದಿರೋಂಗೆ, ನಿಮ್ಮ ಜಾಬ್ಗೆ ನೀವು ಅಪೋಸಿಟಾಗಿ ಏನು ಮಾಡ್ದಿರಂಗೆ, ವಾಟ್ ಈಸ್ ದಟ್ ನ್ಯೂ ಯು ಕ್ಯಾನ್ ಡೂ ವಿತೌಟ್ ಇನ್ವೆಸ್ಟ್ಮೆಂಟ್, ಸೈಡ್ ಇನ್ಕಮ್ ಅರ್ನ್ ಮಾಡುತ್ತಾ. ಸೊ ವಾಟ್ ಹ್ಯಾಪನ್ಸ್, ಯು ಕ್ಯಾನ್ ಅರ್ನ್ ಎ ಗ್ರೇಟ್ ಮನಿ, ರೈಟ್? ಸೊ ನಾನು 20 ವರ್ಷ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿದ್ದು. ನನ್ನ ಹವ್ಯಾಸ, ಹಾಬಿ ಕೋಚ್ ಮಾಡೋದು, ಜನರಿಗೆ ಅವರ ಒಂದು ಜೀವನ ಬೆಳೆಸೋದು. ಬಿಸ್ನೆಸ್ ಓನರ್ ಸ್ಪೆಷಲಿ ಬಿಸ್ನೆಸ್ನ ಆಟೋಮೈಸ್ ಮಾಡಿ ಆನ್ಲೈನಲ್ಲಿ ತೊಗೊಂಬಂದು 360 ಡಿಗ್ರಿ ಬೆಲ್ಡ್ ಮಾಡೋಂಥದ್ದು. 14 ವರ್ಷ ಮಾಡಿದ್ದೆ. ನನ್ನ ಡೈರೆಕ್ಟ್ ಮಾರ್ಕೆಟಿಂಗು ಕಾಮರ್ಸ್ ಕಾಂಪಿಟೇಷನ್ ಬಂತು. ಸೊ ಐ ಆಮ್ ನೋ ಮೋರ್ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್. ಬಟ್ 13 ವರ್ಷ ನಾನು ಬಿಸ್ನೆಸ್ ಕೋಚಿಂಗಲ್ಲಿ, ಪೀಪಲ್ ಡೆವಲಪ್ಮೆಂಟಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದೆ. ನನ್ನ ಹವ್ಯಾಸನ ಇವಾಗ ವೃತ್ತಿ ಮಾಡ್ಕೊಂಡಿದ್ದೀನಿ, ಪ್ರವೃತ್ತಿನ ವೃತ್ತಿ ಮಾಡ್ಕೊಂಡಿದ್ದೀನಿ. 13 years ಮೈ ಲೈಫ್ ಈಸ್ ಸೆಕ್ಯೂರ್ಡ್. ಇನ್ಫ್ಯಾಕ್ಟ್ 10 ಟೈಪ್ ಆಫ್ ಆಧಾರ ಬೇರೆ ಇನ್ಕಮ್ನ ಕೂಡ ಬಿಲ್ಡ್ ಮಾಡಿದ್ದೀನಿ. ಮೈ ಲೈಫ್ ಈಸ್ ಸೆಕ್ಯೂರ್ಡ್. ಇವನ್ ಬಾಸ್ ಲೈಫ್ ಈಸ್ ಆಲ್ಸೋ ಇನ್ ರಿಸ್ಕ್ ಈ ಪ್ಯಾಂಡಮಿಕ್ ಟೈಮಲ್ಲಿ, ನಾಟ್ ಓನ್ಲಿ ಇನ್ ಎಂಪ್ಲಾಯೀಸ್ ಲೈಫ್. ಸೊ ಅವ್ರಿಗೂ ಕೂಡ ರಿಸ್ಕ್ ಇರುತ್ತೆ. ಇದಕ್ಕೆ ಅವ್ರ ಬಿಸ್ನೆಸ್ ನಿಂತು ಹೋದರೆ ಅವ್ರಿಗೂ ಹೆಂಗಪ್ಪ, ಇಟ್ಸ್ ಎಂಪ್ಲಾಯಿ ಆರ್ ಎ ಬಾಸ್, ಯು ಹ್ಯಾವ್ ಟು ಹ್ಯಾವ್ ಎ ಸೆಕೆಂಡ್ರಿ ಇನ್ಕಮ್ ಬರತಕ್ಕಂಥ ದಾರಿನ ತಯಾರು ಮಾಡ್ಕೊಂಡಿರ್ಬೇಕು. ನಾವು ಟೈಮ್ ಕೊಡಬೇಕು. ಜನರಲಿ ನಾವೇನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಹಣದ ಒಂದು ನಿರ್ವಹಣೆ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ. ಅದರಿಂದ ನಮಗೇನಾಗುತ್ತೆ, ಸ್ಟ್ರೆಸ್ಸು, ಟೆನ್ಷನ್ನು, ಒಳಗಡೆಯಿಂದ ಭಯ ಪುಕ್ಕ ಪುಕ್ಕ ಅಂತ ಇರುತ್ತೆ. ಏನಪ್ಪ ನಾಳೆ ನನ್ನ ಜಾಬ್ ಹೋಗ್ಬಿಟ್ರೆ. ದ ಸೇಮ್ ಕೇಸ್ ವಿತ್ ಯುವನ್ ಬಾಸ್ ಆಲ್ಸೋ. ನನ್ನ ಬಿಸ್ನೆಸ್ ನಿಂತುಬಿಟ್ರೆ ಹೆಂಗಪ್ಪ ಮುಂದೆ. 2ನೇ ಆದಾಯ ಬರೋ ದಾರಿ, 3ನೇ ಆದಾಯ, 4ನೇ ಆದಾಯ ಬರೋ, ಇದನ್ನು ನಾವು ಕಲ್ತಿರ್ಬೇಕು. ಮುಂದಿನ ವೀಡಿಯೋದಲ್ಲಿ ಇದು ನಾನು ಮಾತಾಡ್ತೀನಿ, ಅಥವಾ ನಂದು ತುಂಬ ಬೇರೆ ವೀಡಿಯೋಸ್ ಇದೆ, ಪ್ಯಾಸಿವ್ ಇನ್ಕಮ್ ಬಗ್ಗೆ ಮಾತಾಡಿದ್ದೀನಿ. ಜಸ್ಟ್ ಡೂ ದಟ್
ರಿಸರ್ಚ್ ಮಾಡಿ ಅಂದರೆ ಹುಡುಕಿ ಮಾಸ್ಟರ್ ಕೋಚ್ ಸತ್ಯಾಸ್ BTI ಚಾನಲಲ್ಲಿ ಸಿಗುತ್ತೆ. ವಾಚ್ ಮಾಡಿ ಪ್ಯಾಸಿವ್ ಇನ್ಕಮ್ನ ಹೇಗೆ ಅರ್ನ್ ಮಾಡೋದು ಅಂದ್ಬಿಟ್ಟು. ದಿಸ್ ಇಸ್ ದ 4th ಸ್ಟೆಪ್. ಓಕೆ, 5th ಸ್ಟೆಪ್, ಪ್ಯಾಂಡಮಿಕ್ ಟೈಮಲ್ಲಿ ಹೇಗೆ ಜಾಬ್ ಕಳ್ಕೊಂಡಿರೋಕ್ಕೆ ಮುಂದುವರಿಯೋದು. 5ನೇದೇನಪ್ಪ ಅಂತ ಹೇಳಿದ್ರೆ, ಟಾಕ್ ಓಪನ್ಲಿ ಟು ಯುವರ್ ಬಿಸ್ನೆಸ್ ಫೌಂಡರ್ಸ್ ಆರ್ ಡೈರೆಕ್ಟರ್, ಬಾಸ್. ವಾಟ್ ಈಸ್ ದೇರ್ ಫ್ಯೂಚರ್ ಪ್ಲ್ಯಾನ್, ಹೌ ಟು ಬಿಲ್ಡ್ ಅ ಬಿಸ್ನೆಸ್. ನೇರವಾಗಿ ಮಾತಾಡಿ, ಕೇಳಿ. ಈ ಬಿಸ್ನೆಸ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಟರ್ನ್ ಓವರ್ ನಡೀತಾ ಇಲ್ಲ, ಏನಾಗುತ್ತೆ. ಬಿ ಓಪನ್ ಕಮ್ಯುನಿಕೇಷನ್, ರೈಟ್? ಸೊ ವಾಟ್ ಈಸ್ ದಟ್ ದೇರ್ ಪ್ಲ್ಯಾನ್, ದೇರ್ ಎಕ್ಸ್ಪಾನ್ಷನ್ ಪ್ಲ್ಯಾನ್ ತಿಳ್ಕೊಳ್ಳಿ, ನೇರವಾಗಿ ಮಾತಾಡಿ. ಸೊ ದೇರ್ ಇಸ್ ಆಲ್ವೇಸ್ ಗುಡ್ ಟು ಕಮ್ಯುನಿಕೇಟ್ ವಿತ್ ಅ ಸೀನಿಯರ್ ಮ್ಯಾನೇಜ್ಮೆಂಟ್ ಟೀಮ್. ಅವಾಗ ಏನಾಗುತ್ತೆ, ಅವರು ಕೂಡ ನಿಮಗೆ ಇನ್ ಅಡ್ವಾನ್ಸ್ ಏನು ಮಾಡ್ತಾರೆ, ಅವರ ಒಂದು ಗುರಿಗಳನ್ನ, ನಿರ್ಧಾರಗಳನ್ನ ನಿಮಗೆ ಹಂಚ್ಕೊಳೋದ್ರಿಂದ ಏನಾಗುತ್ತೆ, ನೀವು ಇನ್ ಅಡ್ವಾನ್ಸ್ ಯು ಕ್ಯಾನ್ ಟೇಕ್ ಎ ಗುಡ್ ಸ್ಟೆಪ್. ಸೊ ವಾಟ್ ಯು ಕ್ಯಾನ್ ಡೂ, ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ವಿತೌಟ್ ಇನ್ವೆಸ್ಟ್ಮೆಂಟ್. ದರ್ ಆರ್ ಸೋ ಮೆನಿ ಐಡಿಯಾಸ್ ಆನ್ಲೈನಲ್ಲಿ. ನೋಡಿ, 130 ಕೋಟಿ ದೇಶ ನಮ್ಮ ಭಾರತ. ಇಲ್ಲಿ ಎಕನಾಮಿ ಮುಂದುವರೆದೇ ಹೊಡೆಯುತ್ತೆ, ನಿಲ್ಲಲ್ಲ. ನಮ್ಮ ಯುವ ದೇಶ ನಮ್ಮದು. 2ನೇದು ಕನ್ಸಂಪ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನು ಬೇಕು ನಮ್ಮಲ್ಲಿ. ಪ್ರತಿಯೊಂದು ಸಮಸ್ಯೆ 100 ಅವಕಾಶಗಳನ್ನ ಕೂಡ ಉತ್ಪತ್ತಿ ಮಾಡುತ್ತೆ. 100% ನಿಜ. ಪ್ರತಿಯೊಂದು ಸಮಸ್ಯೆ 100 ಹೊಸ ಅವಕಾಶಗಳನ್ನ, ಅಪರ್ಚುನಿಟಿಗಳನ್ನ ಸೃಷ್ಟಿ ಮಾಡುತ್ತೆ. ಇಫ್ 1 ಡೋರ್ ಕ್ಲೋಸಸ್ 100 ಡೋರ್ಸ್ ಓಪನ್ಸ್ ಅಂತ ಹೇಳ್ತಾರೆ, ಕರೆಕ್ಟ್? ಸೊ ಇಫ್ ಯು ಲೂಸ್ ಎ ಜಾಬ್ ಫಾರ್ ಸಮ್ ರೀಸನ್, ಯು ಕ್ಯಾನ್ ಬಿ ಆನ್ ಆಂಟ್ರಪ್ರಿನರ್, ಯು ಕ್ಯಾನ್ ಬಿ ಎ ಬಿಸ್ನೆಸ್ ಓನರ್ ಆನ್ ಯುವರ್ ಓನ್ ವಿತೌಟ್ ಇನ್ವೆಸ್ಟ್ಮೆಂಟ್. ಸೋ ಮೆನಿ ಐಡಿಯಾಸ್ ಆನ್ಲೈನಲ್ಲಿದೆ ಇವತ್ತು. ಚಿಕ್ಕದಾಗಿ ಶುರು ಮಾಡಿ ದೊಡ್ಡದಾಗಿ ಬೆಳೀಬೋದು. ನ್ಯೂ ಅಪರ್ಚುನಿಟೀಸ್ ಆರ್ ಓಪನಿಂಗ್. ಬಿ ಕಾನ್ಫಿಡೆಂಟ್, ಧೈರ್ಯವಾಗಿರಿ, ಲೈಫ್ನ ಸ್ಟ್ರಾಂಗ್ ಆಗಿ ನಡೆಸಿ. ಸ್ಟೇ ಸೇಫ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ಸ್ ಬರೀರಿ, ಏನು ಕಲ್ತ್ರಿ, ಏನು ಅನಿಸ್ತು ಅಂದ್ಬಿಟ್ಟು. ಮುಂದೆ ಹೊಸ ವಿಡಿಯೋ ಏನಾದರೂ ಬೇಕಂದರೆ ಟೈಪ್ ಮಾಡಿ. ಐ ಆಮ್ ಗೋಯಿಂಗ್ ಟು ಡೂ ದ ವಿಡಿಯೋ ಆನ್ ದಿಸ್. ಆ್ಯಂಡ್ ಅಗೇನ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಫಾರ್ವರ್ಡ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಧನ್ಯವಾದಗಳು, ನಮಸ್ಕಾರ, ಟೇಕ್ ಕೇರ್, ಸ್ಟೇ ಸೇಫ್ ಆಸ್ ದಿಸ್ ಇಸ್ ಅ ಜನವರಿ. ಹ್ಯಾಪಿ ನ್ಯೂ ಇಯರ್ 2022.